ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನೋಡಿ, ಈಗ ಒಂದು ಬ್ಲೌಸ್ ಬಂದಿದೆ. ಇವರು ಎಲ್ಲ ಕರೆಕ್ಟಾಗಿದೆ ಆಯಿತಾ. ಅವ್ರಿಗೆ ನೋಡಿ, ಅವ್ರು ಬರೆದಿದ್ದಾರೆ ನೆಕ್ಕು ಬ್ರಾಡ್ ಇದೆ, ಅರ್ಧ ಇಂಚು ಕಮ್ಮಿ ಮಾಡಿ ಅಂತ ಬರ್ತಿದ್ದಾರೆ. ಇದರಲ್ಲಿ ಕಾಣಿಸ್ತಿದೆಯಾ? ನೆಕ್ಕು ಬ್ರಾಡ್ ಇದೆ, ಅರ್ಧ ಇಂಚು ಕಮ್ಮಿ ಮಾಡಿ ಅಂತ ಬರ್ತಿದ್ದಾರೆ. ಇದೇನೋ ಬರೆದಿದ್ದಾರೆ, ಇದೇನು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಆಯಿತಾ. ಬ್ರಾಡ್ನ ಮಾತ್ರ ಕಮ್ಮಿ ಮಾಡ್ಬೇಕು. ಈಗ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಮಗೆ, ಬಾಕಿ ಎಲ್ಲ ಕರೆಕ್ಟಾಗಿದೆ ಅಂತೆ, ಆದರೆ ಅರ್ಧ ಇಂಚು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ನಾನೀಗ ಇದನ್ನ ಅರ್ಧ ಇಂಚು ನಾನು ನೆಕ್ಕು ಬ್ರಾಡ್ನ ಕಮ್ಮಿ ಮಾಡಬೇಕು. ಅಂದರೆ ನೆಕ್ಕದು ಏನು ಅಗಲ ಇದೆ ಅದನ್ನ ಅರ್ಧ ಇಂಚು ಕಮ್ಮಿ ಮಾಡಬೇಕು. ಅದನ್ನ ನಾವು ಯಾವ ಥರ ಕಟ್ ಮಾಡೋದು ಅಂತ ಇವತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಯಿತಾ. ಆಮೇಲೆ ಮೇಯ್ನು ನಾನು ಇದು ವೀಡಿಯೋ ಮಾಡೋ ಉದ್ದೇಶ ಮೇಯ್ನ್ ಏನು ಅಂತಂದರೆ, ಈಗ ಕ್ಲಾಸಸ್ಸು ಪುನಃ ಸ್ಟಾರ್ಟ್ ಆಗಿದೆ. 20ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಈ ನಂಬರು ನಿಮ್ಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಮೇಲ್ಗಡೆ ನಂಬರು 9035725031. ಈ ನಂಬರು ನನ್ನ ವಾಟ್ಸಪ್ ನಂಬರ್ ಆಗಿರುತ್ತೆ. ಕೆಳಗಡೆ ಕೊಟ್ಟಿರೋ ನಂಬರು 9740725031. ಇದು ನನ್ನ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ ಆಗಿರುತ್ತೆ ಆಯಿತಾ. ಇನ್ನೊಂದು ಈಗ 20ನೇ ತಾರೀಕಿನ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬರೀ ಬ್ಲೌಸ್ ಮಾತ್ರ ಕ್ಲಾಸ್ ಮಾಡ್ತಾಯಿದ್ದೀನಿ ಈ ಸಲ. ಚೂಡಿದಾರ್ಸು, ಗೌನು ಯಾವುದೂ ಮಾಡ್ತಾಯಿಲ್ಲ. ಕೆಲವರಿಗೆ ತುಂಬ ನಾನು ಹೋದ್ಸಲಿ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ಜನ ಹೇಳಿದರು ನನಗೆ ಬರೀ ಬ್ಲೌಸಸ್ ಬೇಕು, ಚೂಡಿದಾರು ಅದೆಲ್ಲ ಬೇಡ, ನನಗೆ ಬರೀ ಬ್ಲೌಸಸ್ ಕ್ಲಾಸಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾನು ನಿಮಗೆ ಈ ಸಲ ಬ್ಲೌಸಸ್ದು ಕ್ಲಾಸ್ ಮಾಡ್ತಾಯಿದ್ದೀನಿ ಆಯಿತಾ. ಬ್ಲೌಸ್ಗಳದ್ದು ಏನಿದೆ ಬರೀ ಬ್ಲೌಸ್ ಮಾತ್ರ. ನಿಮಗೆ ನಾರ್ಮಲ್ ಬ್ಲೌಸ್ ಆಗಿರ್ಬೋದು, ಪ್ರಿನ್ಸಸ್ ಕಟ್ ಆಗಿರ್ಬೋದು, ಕಟೋರಿ ಬ್ಲೌಸ್ ಆಗಿರ್ಬೋದು, ಇದು 3 ಬರುತ್ತೆ. 1 ತಿಂಗಳು ಕೋರ್ಸ್ ಇರುತ್ತೆ ಇದು ಆಯಿತಾ. ಟೋಟಲ್ 1 ತಿಂಗಳು ಹೇಳ್ಕೊಡೋದು. 1 ತಿಂಗಳಲ್ಲಿ ನಿಮಗೆ ಪೂರ್ತಿ ಕಲಿಸಿರ್ತೀನಿ. ನಾನು ಆಲ್ರೆಡಿ ಒಂದು ಕ್ಲಾಸ್ ನಡೆಸ್ತಾ ಇದ್ದೀನಿ. ಅವರು ಮೆಸೇಜ್ಗಳು ನಿಮಗೆ ಲೈವ್ಗೆ ಬಂದಾಗ ಅವರು ಮೆಸೇಜ್ಗಳು ಕಳಿಸಿದ್ದಾರೆ, ಯಾವ ಥರ ಹೇಳ್ಕೊಡ್ತಾ ಇದ್ದೀನಿ ನಾನು ಅಂತ ಹೇಳಿದ್ದಾರೆ. ಈ ಕ್ಲಾಸು ಅದೇ ಥರನೇ ಬರುತ್ತೆ. ನಿಮಗೆ ನಾರ್ಮಲಾಗಿ ಯಾರ್ಯಾರು ಏನೇನು ಹೇಳ್ಕೊಡ್ತಾರೆ ಅದಕ್ಕಿಂತ ಡಿಫ್ರೆಂಟಾಗಿರುತ್ತೆ. ನಾನು ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಡೋದು ಎಲ್ಲ ಕ್ಲಾಸಸ್ಸೂ ಅಷ್ಟೇ. ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ಕ್ಲಾಸಸ್ಸಿಗೆ ಬಂದಾಗ ಅಲ್ಲೇ ಕೇಳಿದ್ರೆ ನಾನು ಅಲ್ಲೇ ಎಕ್ಸ್ಪ್ಲೈನು ಮಾಡ್ತಾಯಿರ್ತೀನಿ ಆಯಿತಾ. ಅದು ನನ್ನ ಆಲ್ರೆಡಿ ಕ್ಲಾಸಸ್ ಬಂದಿರೋರು ಗೊತ್ತು ಎಲ್ಲ. ನೀವು ಈಗ ಕಳೆದ ಸರಿ ಯಾರ್ಯಾರು ಬಂದಿಲ್ಲ, ಯಾರ್ಯಾರು ಲೇಟ್ ಆಗಿತ್ತು ಜಾಯ್ನ್ ಆಗೋಕ್ಕೆ ಟೈಮ್ ಆಗಿಲ್ಲ, ನಮಗೆ ಲೇಟ್ ಆಯಿತು ಅಂತ ಆಮೇಲೆ ನಾನು ಮೆಸೇಜ್ ಮಾಡಿದವ್ರು ಯಾರ್ಯಾರು ಇದ್ದೀರಾ ಅವರೆಲ್ಲ ಈಗ ಜಾಯ್ನ್ ಆಗ್ಬೋದು. ಬರೀ ಬ್ಲೌಸಸ್ ಮಾತ್ರ ಇರುತ್ತೆ. 1 ತಿಂಗಳು ಪೂರ್ತಿಯಾಗಿರುತ್ತೆ ಇದು. 1 ತಿಂಗಳು ಅಂತಂದರೆ ನಿಮಗೆ 15 ಕ್ಲಾಸ್ ಬರುತ್ತೆ. 1 ತಿಂಗಳಿಗೆ ಟೋಟಲ್ 15 ಕ್ಲಾಸ್ ಬರುತ್ತೆ. 15 ಕ್ಲಾಸಲ್ಲಿ ನಿಮಗೆ ನಾರ್ಮಲ್ ಬ್ಲೌಸು ಅಂದರೆ ಡಾಟ್ ಬ್ಲೌಸು, ಪ್ರಿನ್ಸಸ್ಸು, ಕಟೋರಿ 3 ಬ್ಲೌಸಸ್ಸು ಬರುತ್ತೆ. ಬೇರೆ ಏನೂ ಬರೋಲ್ಲ, 3 ಬ್ಲೌಸ್ ಮಾತ್ರ ಬರುತ್ತೆ. 500 ರೂಪಾಯಿ ಆಗಿರುತ್ತೆ ಇದು ಫೀಸು. 1 ತಿಂಗಳು ಕೋರ್ಸು 500 ರೂಪಾಯಿ. ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಳ್ತೀನಿ, ಏನೇನು ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು. ನಾರ್ಮಲು, ಪ್ರಿನ್ಸಸ್ಸು, ಕಟೋರಿ ಬ್ಲೌಸು 3 ಹೇಳ್ಕೊಡ್ತೀನಿ. 1 ತಿಂಗಳು ಕೋರ್ಸ್ ಆಗಿರುತ್ತೆ. 20ನೇ ತಾರೀಕು, ಈ ತಿಂಗಳು 20ನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ದೀರೋ ಈ ನಂಬರಿಗೆ 9740725031 ಈ ನಂಬರಿಗೆ ನೀವು 500 ರೂಪಾಯಿನ ಸೆಂಡ್ ಮಾಡಿ ನನಗೆ ಈ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ನಿಮ್ಮನ್ನ ಆ್ಯಡ್ ಮಾಡ್ಕೊಳ್ತೀನಿ ಗ್ರೂಪಿಗೆ. ದಯವಿಟ್ಟು ಇನ್ನೊಂದ್ಸಲಿ ಅದನ್ನ ಏನೇನು ಹೇಳ್ಕೊಡ್ತೀರಂತ ದಯವಿಟ್ಟು ಇನ್ನೊಂದ್ಸಲಿ ಕೇಳಬೇಡಿ. ಏನಾದ್ರು ಡೌಟ್ಸ್ ಇದ್ದರೆ ನೀವು ಈ ನಂಬರ್ಗೆ ಮೆಸೇಜ್ ಮಾಡ್ಬೋದು. ವಾಟ್ಸಪ್ ನಂಬರ್ ಇದು 9035725031. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಈ ನಂಬರು ನಿಮಗೆ ಗೂಗಲ್ ಪೇ, ಫೋನ್ಪೇ ನಂಬರು ಆಯಿತಾ. ಓಕೆ, ತುಂಬ ಹೇಳಿದ್ದೀನಿ. ಬನ್ನಿ ಮತ್ತೆ ಈಗ ನಾವು ಕ್ಲಾಸ್ನ ವೀಡಿಯೋನ ಸ್ಟಾರ್ಟ್ ಮಾಡುವ. ಯಾವ ಥರ ಬ್ಲೌಸ್ನ ಹೊಲಿಯೋದು ಅಂತಂದ್ಬಿಟ್ಟು, ಅಂದರೆ ಕಟಿಂಗ್ ಮಾಡೋದು. ಇದನ್ನ ಬರೀ ಇದರಲ್ಲಿ ಪ್ರಾಬ್ಲಮ್ ಏನು ಅಂದರೆ ಬ್ರಾಡ್ನ ಕಮ್ಮಿ ಮಾಡ್ಬೇಕು ನಾವು ಅಷ್ಟೇ ಅಲ್ವಾ. ಅದಕ್ಕೆ ನಾನೇನು ಮಾಡ್ತೀನಿ, ಲೆಂತ್ ಏನಿದೆ ಅಷ್ಟು ಇಡ್ತಾ ಇದ್ದೀನಿ. ಲೆಂತಲ್ಲೇನು ನಾನು ಡಿಫ್ರೆನ್ಸ್ ಮಾಡ್ತಾ ಇಲ್ಲ. ಈ ಸೈಡ್ ಲೆಂತಲ್ಲೂ ಅಷ್ಟೇ ಡಿಫ್ರೆನ್ಸ್ ಮಾಡ್ತಾ ಇಲ್ಲ. ಇದರಲ್ಲಿ ನಾನು ನಿಮಗೆ ಬರೀ ಬ್ಯಾಕ್ ಕಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ ಆಯಿತಾ. ಫುಲ್ ಕಟಿಂಗ್ ತೋರಿಸ್ಕೊಟ್ರೆ ತುಂಬ ಲೆಂತ್ ಆಗೋಗುತ್ತೆ ವೀಡಿಯೋ, ಅದರಿಂದ ನಾನು ಬರೀ ಬ್ಯಾಕ್ ಕಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ, ಇದನ್ನ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಹೊಲಿಗೆಗೆ. ಇಲ್ಲೂ ಅಷ್ಟೇ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಹೊಲಿಗೆಗೆ. ಈಗ ನಾನು ಬ್ರಾಡ್ನ ನೋಡ್ತೀನಿ ಎಷ್ಟಿದೆ ಬ್ರಾಡು ಅಂತ. ಅವರಿಗೆ ಬ್ರಾಡ್ ಬೇಡ, ಬೇರೆ ಪ್ರಾಬ್ಲಮ್ ಏನೂ ಇಲ್ಲ, ಶೋಲ್ಡರ್ ಜಾರೋದಾಗಲಿ ಏನೂ ಇಲ್ಲ, ಬ್ರಾಡ್ ಮಾತ್ರ ಬೇಡ. ಇದು ನಮ್ಮ ಅಂಗಡಿಲೇ ಹೊಲ್ದಿರೋದು ನೋಡಿ. ಇಲ್ಲಿ ಇದು ನಮ್ಮ ಅಂಗಡಿಲೇ ಹೊಲ್ದಿರೋದು. ಇದಕ್ಕೆ ಗುರುತು ಅಂದರೆ ನೋಡಿ, ಇಲ್ಲಿ ಈ ಟಿಪ್ಪಿ ಲೆಕ್ಕದಲ್ಲಿ ನಾನು ಮಾತ್ರ ಹೊಲಿಯೋದಿಲ್ಲ. ಈಗ ನೋಡಿ, ನಾನು ಬ್ರಾಡ್ದು ಒಂದು ಲೈನ್ ಹಾಕ್ಕೊಂಡಿದ್ದೀನಿ, ಪ್ಲಸ್ಸು ಸೆಂಟ್ರಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದನ್ನ ಇದರ ಸೆಂಟ್ರಿಗೆ ಇಡ್ತಾ ಇದ್ದೀನಿ ಆಯಿತಾ. ಇದು ಯಾವ ಥರ ಬರಬೇಕು, ಏನು ಬರಬೇಕು ನಾನು ಕ್ಲಾಸಸ್ಸಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಯಾರ್ಯಾರು ಇನ್ನೂ ಜಾಯ್ನ್ ಆಗಿಲ್ವೋ, ಜಾಯ್ನ್ ಆಗಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆಯೋ ಬಂದು ಜಾಯ್ನ್ ಆಗ್ಬೋದು. 1 ತಿಂಗಳಲ್ಲಿ ನಿಮಗೆ ಕಲಿಸಿ ಕೊಡ್ತೀನಿ ಆಯಿತಾ. ನೋಡಿ, ಇದು
ಇಲ್ಲಿ ನಾನು ಇಷ್ಟು ಬ್ರಾಡ್ ಇದೆ ಈಗ ಇದ್ರದ್ದು, ಹಂಗೆ ಸುಮ್ಮನೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಈ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಅವ್ರಿಗೆ ಬ್ರಾಡ್ ಕಮ್ಮಿ ಮಾಡ್ಬೇಕು ನಾನು ಅಲ್ವಾ? ಈಗ ಅವ್ರಿಗೆ ಇದು ಬ್ರಾಡ್ ಜಾಸ್ತಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಬ್ರಾಡ್ನ ನಾನು ಕಮ್ಮಿ ಮಾಡಬೇಕು. ಯಾವ ಥರ ಕಮ್ಮಿ ಮಾಡ್ತೀನಿ ನೋಡಿ. ಈಗ ಇಲ್ಲಿರೋ ಬ್ರಾಡು ಇದು ಎಷ್ಟಿದೆ ಗೊತ್ತಾ? ನೆಕ್ ಬ್ರಾಡು ಆಲ್ಮೋಸ್ಟ್ 2.5 ಬರ್ತಾ ಇದೆ, ಅಂದರೆ 2.5ಗೆ 1 ಪಾಯಿಂಟ್ ಕಮ್ಮಿ ಬರ್ತಾ ಇದೆ, ಆಯಿತಾ? 2.5 ಅಂತಲೇ ಅಂದ್ಕೊಳ್ಳಿ. ಈಗ ನಾನು ಇದನ್ನ 2.5 ಇರೋದನ್ನ 2 ಕಾಲಿಗೆ 2 ಇಂಚು ಬ್ರಾಡ್ ಮಾಡ್ತಾಯಿದ್ದೀನಿ. 2.5 ಇರೋದನ್ನ 2 ಇಂಚು ಬ್ರಾಡ್ಗೆ ಮಾಡ್ತಾಯಿದ್ದೀನಿ. ಮಾಡಿ ನೋಡಿ, ನಾನು ಈ ಲೈನ್ನ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿ ಕಮ್ಮಿ ಮಾಡ್ತಾ ಇಲ್ಲ, ಬರೀ ಮೇಲ್ ಮಾತ್ರ ಕಮ್ಮಿ ಮಾಡ್ತಾ ಇದ್ದೀನಿ, ಆಯಿತಾ? ಇಲ್ಲಿ ನಾನು ಕಮ್ಮಿ ಮಾಡ್ತಾ ಇಲ್ಲ, ಇಲ್ಲಿ ಈ ಪೋರ್ಷನ್ ಏನಿದೆ ಅದೇ ಹೇಳ್ತಾ ಇದ್ದೀನಿ, ಬರೀ ಮೇಲ್ ಮಾತ್ರ ಕಮ್ಮಿ ಮಾಡಿದ್ದೀನಿ, ಆಯಿತಾ? ಈಗ ಇಲ್ಲಿಂದ ನಾನು ಶೋಲ್ಡ್ರ್ ಇಟ್ಕೊಳ್ತಾ ಇದ್ದೀನಿ. ಈ ಶೋಲ್ಡ್ರನ್ನ ಇಲ್ಲಿ ನಾನು ಗ್ಯಾಪ್ ಬಿಟ್ಟು, ಅಂದರೆ ಹೊಲಿಗೆಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಇಲ್ಲಿಗೆ ಶೋಲ್ಡ್ರ್ ಬರ್ತಾ ಇದೆ, ನಾನು ಹೊಲಿಗೆಗೆ ಇಷ್ಟು ಬಿಡ್ತಾ ಇದ್ದೀನಿ, ಆಯಿತಾ? ನೋಡಿ, ಹೊಲಿಗೆಗೆ ಬಿಟ್ಟು ನಾನೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಮುಗಿತಾ ಇದ್ರ ಕತೆ. ಈಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ತಾ ಇದ್ದೀನಿ ನಾನು. ಚೆಸ್ಟ್ದು ಏನು ಮೆಜರ್ಮೆಂಟ್ ಇದೆ ಅದನ್ನ ನೋಡ್ತಾ ಇದ್ದೀನಿ. ನೋಡಿ, 10.5 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ನಾನಿಲ್ಲಿ 10.5ನೇ ಇಡ್ತಾ ಇದ್ದೀನಿ. ಈಗ 10.5 ಇಟ್ಟೆ. ಈಗ ನೆಕ್ಸ್ಟ್ ಮಾಡೋದು ನಾನು ವೇಸ್ಟ್ ಮೆಜರ್ಮೆಂಟು, ಅಂದರೆ ಸೊಂಟದ ಮೆಜರ್ಮೆಂಟನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ. ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ಈಗ ನೋಡಿ, 35 ಇಂಚು ವೇಸ್ಟ್ ಮೆಜರ್ಮೆಂಟ್ ಇದೆ. ನಾನಿಲ್ಲಿ 35 ಇಂಚು ವೇಸ್ಟ್ ಮೆಜರ್ಮೆಂಟ್ನ ಬರ್ಕೊಳ್ತಾ ಇದ್ದೀನಿ. ಬರ್ಕೊಂಡ್ಮೇಲೆ ಈ ವೇಸ್ಟ್ ಮೆಜರ್ಮೆಂಟ್ನ 4 ಭಾಗ ಮಾಡ್ತೀನಿ. ಅಂದರೆ 35 ಇರೋದನ್ನ 4 ಭಾಗ ಮಾಡಿದ್ರೆ 8.5 ಬರುತ್ತೆ ನಮಗೆ, ಆಯಿತಾ? ಇಲ್ಲ, 8.75 ಬರುತ್ತೆ. 8.75 ಇಲ್ಲಿಟ್ಟೆ. 8.75 ಒಂದು ಮಾರ್ಕ್ ಹಾಕ್ಕೊಂಡು 1 ಇಂಚು ಡಾಟ್ಗೆ ಅಂತ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನು, ಆಯಿತಾ? ನೀವು ಬೇಕಂದರೆ ಕಮ್ಮಿ ಹಿಡಿಯೋರಾದರೆ 3/4 ಇಂಚು ಬಿಡ್ಬೋದು. ಪ್ಲಸ್ 2 ಇಂಚು ಮಾರ್ಜಿನ್ ಅಂತ ಬಿಡ್ತಾ ಇದ್ದೀನಿ, ಆಯಿತಾ? ಇದು ಮಾರ್ಜಿನು, ಇದು 1 ಇಂಚು ಡಾಟ್ಗೆ, ಆಯಿತಾ? ಇಲ್ಲೂ ಅಷ್ಟೇ 2 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ್ ಅಂತ ಬಿಡ್ತಾ ಇದ್ದೀನಿ. ಯಾಕೆಂದರೆ ಟೈಟ್ ಆದರೆ ಅಕಸ್ಮಾತ್ ಅವರಿಗೆ ಲೂಸ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಅವರು ಮುಂದೆ ದಪ್ಪ ಆದರೆ ಲೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಬಿಟ್ಟಿದ್ದೀನಿ. 2 ಲೈನು ಸೇರಿಸ್ತಾ ಇದ್ದೀನಿ. ಈಗ ನೋಡಿ, 2 ಲೈನು ಸೇರಿಸ್ದೆ. ಈಗ ಹಾರ್ಮೋಲ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಹಾರ್ಮೋಲ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಈಗ ಇದರ ಅವಶ್ಯಕತೆ ಇಲ್ಲ, ನಾನು ಇದನ್ನ ತೆಗೆದುಬಿಡ್ತಾ ಇದ್ದೀನಿ. ಇದು ತೆಗೆದೆ. ಈಗ ನಾನು ಆರ್ಮೋಲ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ತೀನಿ. ಎಷ್ಟಿದೆ, ಎಷ್ಟು ಬರ್ತಾ ಇದೆ ಆರ್ಮೋಲು ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿಂದ ಇಟ್ಟು ನಾನು ಯಾವುದನ್ನೂ ಎಳಿತಾ ಇಲ್ಲ. ಟೇಪ್ ಲೆವೆಲ್ ಏನಿದೆ ಅದೇ ಲೆವೆಲ್ಗೆ ಎಳಿತಾ ಇದ್ದೀನಿ. 8.75 ಆರ್ಮೋಲ್ ಮೆಜರ್ಮೆಂಟ್ ಬರ್ತಾ ಇದೆ. ನಾನೀಗ ಇದ್ರದ್ದು ನೋಡಿ, ಫಸ್ಟ್ ಈಗ ಮಾರ್ಕ್ ಹಾಕ್ಕೊಳ್ತೀನಿ. ಹಿಂಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಇದಕ್ಕೆ ನಿಮಗೆ ಫಿಕ್ಸ್ ಇದೆಯಾ? ಅದು 1 ಇಂಚೇ ಬರಬೇಕಾ, 1/4 ಇಂಚ್ ಬರಬೇಕಾ? ಆಲ್ಮೋಸ್ಟ್ ನೋಡಿ 1 ಇಂಚಿಗೆ ಬರ್ತಾ ಇದೆ. ಕೆಲವರು ನಿಮಗೆ 1.5 ಇಂಚಿಗೆ ಮಾಡಿ ಅಂತ ಹೇಳ್ತಾರೆ. ತಪ್ಪು ಅದು. ಎಲ್ಲರಿಗೂ 1.5 ಇಂಚ್ ಏನು ಬರಲ್ಲ. ಅದು ಹೆಂಗೆ ಬರಲ್ಲ, ಯಾಕೆ ಬರಲ್ಲ, ಅದೆಲ್ಲ ನಿಮಗೆ ಕ್ಲಾಸಸ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಅಥವಾ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ, ಆಯಿತಾ? ನೋಡಿ, ಈಗ ನಾನೊಂದು ಅಂದಾಜಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬಂದಿತ್ತು ಹಾರ್ಮೋಲ್ ಲೂಸು? 8.75 ಬಂದಿತ್ತು ಅಲ್ವಾ? 8.75 ಹಾರ್ಮೋಲ್ ಲೂಸ್ ನನಗೆ ಬಂದಿತ್ತು, ಕರೆಕ್ಟಾ? ನಾನೀಗ ಇದನ್ನ ಚೆಕ್ ಮಾಡ್ಕೊಳ್ತೀನಿ. 8.75 ಬರ್ತಾ ಇದೆಯೋ ಇಲ್ವೋ ಅಂತ ಈಗ ಚೆಕ್ ಮಾಡ್ತೀನಿ. ನಾನು ಹಿಂಗಿಟ್ಟು ನೋಡಿ, 9.25 ಇಂಚ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ ನನಗೆ? 9.25 ಇಂಚ್ ಬರ್ತಾ ಇದೆ. ಈಗ ಏನಕ್ಕೆ ಇದು 9.25 ಇಂಚ್ ಬಂತು ಅಂತ ತಿಳ್ಕೊಳ್ಳಿ. ಫಸ್ಟು ನೋಡಿ, ನಾನು ಕ್ಲಾಸಸ್ ಏನಕ್ಕೆ ಅಂದರೆ ಕ್ಲಾಸಸ್ ಏನಕ್ಕೆ ಮಾಡ್ತೀವಿ ಅಂದರೆ ಲೈವ್ ಕ್ಲಾಸಸ್ ಏನು ಮಾಡ್ತೀವಿ, ಏನಕ್ಕೆ ಮಾಡ್ತೀವಿ ಅಂತಂದರೆ ಒಂದು ತಿಳ್ಕೊಳ್ಳಿ. ಈಗ ನಾನು ನಿಮ್ಗೆ ಇದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ, ಆಯಿತಾ? ಅದೇ ಥರ ಎಕ್ಸ್ಪ್ಲನೇಷನ್ ಸುಮಾರು ಇರುತ್ತೆ ನೀವು ಕ್ಲಾಸಸ್ಗೆ ಬಂದಾಗ. ನೀವೀಗ ವೀಡಿಯೋದಲ್ಲಿ ನಾನು ಇದರಿಂದ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ? ಈಗ ಇದರಲ್ಲಿ ನಿಮ್ಗೆ ಇನ್ನೊಂದು ಫಾಲ್ಟ್ ಬರ್ಬೋದು. ಅವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಕ್ಲಾಸಸ್ಗೆ ಜಾಯ್ನ್ ಆದರೆ ಸರಿಯಾಗುತ್ತೆ. ಅವಾಗ ನಾನು ಎಲ್ಲದಕ್ಕೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು, ಓಕೆ? ಈಗ ಇದು ಏನಕ್ಕೆ ಬಂತು ಗೊತ್ತಾ? ನೋಡಿ, ನಾವಿಲ್ಲಿ ಬ್ರಾಡ್ನ ಒಳಗಡೆ ತಗೊಂಡು, ಕರೆಕ್ಟಾ? ಅವರಿಗೆ ಬ್ರಾಡ್ ಇತ್ತು, ಆ ಬ್ರಾಡ್ನ ಒಳಗಡೆ ತಗೊಂಡು ಕಮ್ಮಿ ಮಾಡ್ದೋ. ಇದನ್ನ ಆ ಕಮ್ಮಿ ಮಾಡ್ದಂಗೆ ಶೋಲ್ಡ್ರು ಈ ಕಡೆ ಬಂತು. ನೋಡಿ, ಇಲ್ಲಿರಬೇಕಾಗಿರೋ ಶೋಲ್ಡ್ರು ಇಲ್ಲಿಗೆ ಬಂತು, ಕರೆಕ್ಟಾ? ಹಾರ್ಮೋಲ್ನ ನಾನು ಏನು ಮಾಡಿದ್ದೀನಿ, ಹಾರ್ಮೋಲ್ನ ಅಷ್ಟೇ ಇಟ್ಟಿದ್ದೀನಿ. ಈಗ ಈ ಆರ್ಮೋಲ್ ಲೆಂತ್ ಏನಿದೆ ಇದನ್ನ ನಾನೀಗ ಮೇಲೆ ತಗೊಳ್ತಾ ಇದ್ದೀನಿ. ನಮಗೆ ಬೇಕಾಗಿರೋದು ಎಷ್ಟು ಆರ್ಮೋಲು. ಈಗ ನೋಡಿ, ಬ್ರಾಡ್ ಜಾಸ್ತಿ ಆಯಿತು ಅಂತ ಬ್ರಾಡ್ ಕಮ್ಮಿ ಬೇಕು ಅಂದ ಮಾತ್ರಕ್ಕೆ
ಆರ್ಮೋಲ್ ಮೆಜರ್ಮೆಂಟು ಕಮ್ಮಿ ಮಾಡೋಕ್ಕಾಗಲ್ಲ ನಾವು, ಅಥವಾ ಜಾಸ್ತಿ ಮಾಡೋಕ್ಕಾಗಲ್ಲ ಅಲ್ವಾ. ಆರ್ಮೋಲ್ ಮೆಜರ್ಮೆಂಟ್ ಎಷ್ಟಿರಬೇಕು ಅಷ್ಟೇ ಇಡಬೇಕು ನಾನು, ಕರೆಕ್ಟಾ. ಆರ್ಮೋಲ್ ಮೆಜರ್ಮೆಂಟ್ ಎಷ್ಟಿರಬೇಕು, 8.25 ಇದೆ ಅಂತಂದರೆ 8.25 ಇಡಬೇಕು. ನಾನು ಅದಕ್ಕೆ ಇದು 9.25 ಬರ್ತಾ ಇದೆ ಅಲ್ವಾ. 9.25 ಬಂತು ಅಂದ್ಬಿಟ್ಟು ನಾನು ಶೋಲ್ಡ್ರನ್ನ ಅಗಲ ಮಾಡೋಕ್ಕಾಗಲ್ಲ. ಈಗ ಶೋಲ್ಡ್ರ್ ಪಟ್ಟಿ ದೊಡ್ಡದಾಗೋಗುತ್ತೆ. ಇಷ್ಟೆಲ್ಲ ಪಟ್ಟಿ ಯಾವುದಕ್ಕೆ ಬರುತ್ತೆ, ಡ್ರೆಸ್ಸಸ್ಗಳಿಗೆ ಬರುತ್ತೆ, ಚೂಡಿದಾರ್ಗಳಿಗೆ ಬರುತ್ತೆ ಅಲ್ವಾ. ನಾನು ಮಾಡಬೇಕಾಗಿರೋದೇನು, ಈಗ ಆರ್ಮೋಲ್ ಕೆಳಗಡೆ ಇರೋದನ್ನ ಮೇಲೆ ತಗೊಳ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ತಗೊಂಡೆ ಆಯಿತಾ. ಈಗ ನಾನು ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಈಗ ನಾನು ಈ ಮಾರ್ಕ್ನ ಇಲ್ಲಿಗೆ ಸೇರಿಸ್ದೆ ನೋಡಿ. ಈಗ ನೋಡಿ ಇಲ್ಲಿಂದ ಈಗ ಎಷ್ಟು ಬಂತಿದ್ದು ನೋಡಿ, ಇಲ್ಲಿದ್ದಾಗ ಇದು 1 ಇಂಚಿಗೆ ಬಂತು, ಇದೆಷ್ಟು ಇಂಚು, ಪುನಃ ಅಷ್ಟೇ ಬಂತು 1 ಇಂಚು. ಆದರೆ ನಾವೇನು ಮಾಡೋದು, ಈ ಆರ್ಮೋಲ್ನ ಇಲ್ಲಿ ಕಟ್ ಮಾಡಬೇಕಾಗಿರೋ ಆರ್ಮೋಲ್ನ ಇಲ್ಲಿಗೆ ತೊಗೊಂಡು ಈಗ ಒಂದ್ಸಲಿ ಚೆಕ್ ಮಾಡುವ. ಯಾವ ಲೈನಿಗೆ ಚೆಕ್ ಮಾಡಬೇಕು, ಈ ಲೈನು ನೋಡಿ. ಇಲ್ಲಿ ಈ ಲೈನಿಗೆ ನಾವು ಹಿಂಗೆ ಚೆಕ್ ಮಾಡಬೇಕಿದು ಅಲ್ವಾ. ಕೆಲವರಿಗೆ ಒಂದು ಡೌಟ್ ಬರುತ್ತೆ, ಇದು ಜಾಸ್ತಿ ಆದರೆ ಇಲ್ಲಿ ರಿಂಕಲ್ ಬರಲ್ವಾ ಅಂತ. ಖಂಡಿತವಾಗ್ಲೂ ಬರಲ್ಲ. ಏನಕ್ಕೆ ಅಂತಂದರೆ ಅವ್ರ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ. ಇದು ಎಲ್ಲರಿಗೂ ಇದೇ ಥರ ಹೇಳಿಸ್ಬೇಕಾ. ಈಗ ಎಕ್ಸಾಂಪಲು, ಈಗ ಒಬ್ಬೊಬ್ಬರು ಮೆಜರ್ಮೆಂಟ್ಗೆ, ಈಗ ಕೆಲವು ಮೆಜರ್ಮೆಂಟ್ಗೆ ಇಲ್ಲೇ ಇರುತ್ತೆ, ಇನ್ನೂ ಮೇಲೆ ಇರಿಸ್ಬೇಕಾ, ಇಲ್ಲ, ಅವಶ್ಯಕತೆ ಇಲ್ಲ. ಅಂಥವ್ರಿಗೆ ಏನು ಮಾಡಬೇಕು, ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂಥವ್ರಿಗೆ ಏನು ಮಾಡಬೇಕು ಅಂತ. ಅಂಥವ್ರಿಗೆ ಮಾಡಬೇಕಾಗಿರೋದು ಇಷ್ಟೇ ನೋಡಿ. ಇಲ್ಲಿ ಬ್ರಾಡು ಇಲ್ಲಿ ಕಮ್ಮಿ ಬೇಕು ಅಂತಂದಾಗ ಇವ್ರಿಗೆ ಇಲ್ಲಿ ಬ್ರಾಡ್ ಕಮ್ಮಿ ಬರುತ್ತೆ ಆಯಿತಾ. ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತು, 10.5 ಇತ್ತು. 10.5 ಇರೋದನ್ನ ನಾವಿಲ್ಲಿ 10 ಇಂಚ್ ಇಡಬೇಕಾಗ. ಆ ಥರ ಟೈಮಲ್ಲಿ ತುಂಬ ನಿಮಗೆ ಮೇಲೆ ಹೋಗ್ತಾ ಇದೆ ಅಂತ ಅನ್ನಿಸ್ದಾಗ 10.5 ಇರೋದನ್ನ 10 ಇಂಚ್ ಇಡಬೇಕು ಆಯಿತಾ. ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಫಸ್ಟ್ ಇಲ್ಲಿ ಚೆಕ್ ಮಾಡ್ಕೊಳ್ವಾ 8.25 ಬರ್ತಾ ಇದೆಯಾ ಅಂತ ಆಯಿತಾ. ನೋಡಿ 8.25 ಬರ್ತಾ ಇದೆ, ನನಗೆ ಬೇಕಾಗಿರೋದು 8.25. ಅಲ್ಲಿಗೆ ಇನ್ನೂ ಒಂದು ಪಾಯಿಂಟು ಕೆಳಗಡೆ ಇಳಿಸ್ತೀನಿ ನೋಡಿ. ನಿಮಗೆ ಕ್ಲಾಸಸ್ಸಾಗಲಿ ಇಲ್ಲ ಬೇರೆ ಹೇಳ್ಕೊಡೋರಾಗಲಿ ಇಷ್ಟಿಷ್ಟೇ ಮೆಜರ್ಮೆಂಟ್, ಆರ್ಮೋಲ್ ಇಷ್ಟು ಮೆಜರ್ಮೆಂಟ್ಗೆ, ಇಷ್ಟು ಚೆಸ್ಟಿಗೆ ಇಷ್ಟೇ ಮೆಜರ್ಮೆಂಟ್ ಇರಬೇಕು ಅಂತ ಹೇಳ್ತಾರಲ್ವ, ಅದಲ್ಲ. ಯಾವುದೇ ಕಾರಣಕ್ಕೂ ಅದನ್ನ ಬಿಟ್ಟುಬಿಡಿ ನೀವು, ಅದಿಲ್ಲ, ಆ ಥರದ್ದು ಇಲ್ಲ. ಇಷ್ಟೇ ಆರ್ಮೋಲ್ ಇಡಬೇಕು ಅಂತ ಏನೂ ಇಲ್ಲ ನೋಡಿ. ಈಗ ಚೆಕ್ ಮಾಡ್ತೀನಿ, ಯಾವ ಲೈನಿಗೆ ಚೆಕ್ ಮಾಡ್ತೀನಿ ನಾನು ನೋಡಿ. ಈ ಲೈನಿಗೆ ಬಂದು ಚೆಕ್ ಮಾಡ್ತಾ ಇದ್ದೀನಿ ನೋಡಿ. 8.25ಗೆ ಬಂದು ಕರೆಕ್ಟಾಗಿ ನಿಲ್ತಾ ಇದೆ. ಈ ಲೈನಿಗೆ ಕರೆಕ್ಟಾಗಿ, ಈ ಲೈನಿಗೆ ಇಲ್ಲಿಗೂ ಬರ್ತಾ ಇಲ್ಲ, ಇಲ್ಲಿಗೂ ಬರ್ತಾ ಇಲ್ಲ, ಇಲ್ಲಿಗೆ ಬರ್ತಾ ಇದೆ 8.25. ಅರ್ಥ ಆಗ್ತಿದೆಯಾ ಈಗ ನಿಮಗೆ ಯಾವ ಥರ ನಾನು ಬ್ರಾಡ್ ಕಮ್ಮಿ ಮಾಡಿದೆ ಅಂತ. ನೆಕ್ಕದು ಬ್ರಾಡ್ ಕಮ್ಮಿ ಮಾಡಬೇಕು ಅಂದಾಗ ಆ ರೀತಿ ನೀವು ಕಮ್ಮಿ ಮಾಡಬೇಕು. ನೆಕ್ಕು ರೌಂಡೇ ಹೇಳಿದ್ದಾರೆ ಅವರು, ಅದರಲ್ಲಿ ಏನು ಚೇಂಜಸ್ ಮಾಡ್ತಾ ಇಲ್ಲ. ನೆಕ್ಕು ರೌಂಡೇ ಇಡ್ತಾ ಇದ್ದೀನಿ. ನೆಕ್ಕದು ಬ್ರಾಡ್ ಮಾತ್ರ ನಾನು ಏನಿದೆ ಅದನ್ನ ಕಮ್ಮಿ ಮಾಡಿದ್ದೀನಿ ಆಯಿತಾ. ಈಗ ಯಾವ ಮೆಜರ್ಮೆಂಟ್ ಕಟ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಸೆಂಟ್ರ್ ಮೆಜರ್ಮೆಂಟ್ ಕಟ್ ಮಾಡ್ತಾ ಇದ್ದೀನಿ, ಅಂದರೆ ಮೇಲಕ್ಕೂ ಕಟ್ ಮಾಡಿಲ್ಲ, ಅದು ಕೆಳಗಡೆಗೂ ಹೋಗಿಲ್ಲ ಅಲ್ವಾ. ಏನು ಇದ್ರ ಮೆಜರ್ಮೆಂಟ್ ನಾವು ಮಾರ್ಕಿಂಗ್ ಬಂತು ಅದೇ ಮೆಜರ್ಮೆಂಟ್ಗೆ ಕಮ್ಮಿ ಮಾಡಿದ್ದೀನಿ. ಅರ್ಥ ಆಗಿದೆ ಈಗ ನಿಮಗೆ? ಇಷ್ಟೊಂದು ನಾನು ವೀಡಿಯೋ ಮಾಡಿದ್ದು ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ, ಇನ್ನೂ ನಿಮಗೆ ಡೌಟ್ಸ್ಗಳು ಏನಾದ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ ಆಯಿತಾ. ಯಾಕೆಂದರೆ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ಯಾರ್ಯಾರು ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇದೆಯೋ, ಯಾರ್ಯಾರಿಗೆ ನಾವು ಟೈಲರಿಂಗ್ ಕಲಿಬೇಕು, ನಾನು ಬೇಗ ಕಲಿಬೇಕು, ಕಸ್ಟಮರ್ ಬ್ಲೌಸ್ ಹೊಲಿಬೇಕು ಅನ್ನೋ ಆಸಕ್ತಿ ಇದೆಯೋ ಅವರು ನನ್ನ ಈ ನಂಬರ್ಗೆ ವಾಟ್ಸಪ್ ಮಾಡಿ, ಈ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿ. ಆಮೇಲೆ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ, ತಿಂಗಳಿಗೆ 500 ರೂಪಾಯಿನ ಅಂತ ನೋಡಿ. ನಡೆಯೋದೇ 1 ತಿಂಗಳು ಕೋರ್ಸ್ ಇದು. 15 ವೀಡಿಯೋ ಬರುತ್ತೆ ನಿಮಗೆ, 2 ದಿನಕ್ಕೆ 1 ಕ್ಲಾಸ್ ಬರುತ್ತೆ, 15 ವೀಡಿಯೋ ಬರುತ್ತೆ. ಟೋಟಲಾಗಿ 1 ತಿಂಗಳಿಗೆ 500 ರೂಪಾಯಿ ತೊಗೊಳ್ತಾ ಇದ್ದೀನಿ. 1 ತಿಂಗಳಿಗೆ 500 ರೂಪಾಯಿ ಫೀಸು, 1 ರೂಪಾಯಿನೂ ಕಮ್ಮಿ ಇಲ್ಲ. ಅದರಲ್ಲಿ 500 ರೂಪಾಯಿ ಫೀಸ್ ತೊಗೊಳ್ತಾ ಇದ್ದೀನಿ. ಬರೀ ಬ್ಲೌಸ್ ಮಾತ್ರ ಇರುತ್ತೆ, ನಾರ್ಮಲ್ಲು, ಪ್ರಿನ್ಸಸ್ ಕಟ್ಟು, ಕಟೋರಿ 3 ಇರುತ್ತೆ. ಯಾರ್ಯಾರಿಗೆ ಬ್ಲೌಸ್ ಮಾತ್ರ ಕಲಿಬೇಕು ಅನ್ನೋ ಆಸಕ್ತಿ ಇದೆಯೋ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ. ಬೇಕಾದ್ರೆ ಬೇರೆ ಡೀಟೇಲ್ಸ್ ಏನಾದ್ರು ಬೇಕು ಅಂದರೆ ಇದರಲ್ಲಿ ನಾನು ಹೇಳ್ತೀನಿ. ಈ ನಂಬರ್ಗೆ ನನಗೆ ವಾಟ್ಸಪ್ ಮಾಡಿ. ಓಕೆ, ಥ್ಯಾಂಕ್ ಯು. ಇಷ್ಟೊಂದು ಗಂಟೆ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಶುಭ ದಿನ.